ಡೆಂಗ್ಯೂ ಎಲ್ಲಿ ನೋಡಿದರಲ್ಲಿ ಡೆಂಗ್ಯೂ ಜ್ವರದ ಭಯ ಹೆಚ್ಚಾಗ್ತಿದೆ. ಯಾಕೆ ಡೆಂಗ್ಯೂ ಜ್ವರ ಬರ್ತದೆ ಎಂಬುದನ್ನ ನೋಡೋದಾದ್ರೆ ಏಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಈ ವೈರಸ್ ಹರಡ್ತದೆ. ಈ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ. ಈ ಸೊಳ್ಳೆ ಕಚ್ಚಿದ 5 ರಿಂದ 8 ದಿನಗಳ ಬಳಿಕ ಡೆಂಗ್ಯೂ ಲಕ್ಷಣಗಳು ಕಂಡುಬರ್ತವೆ. ಡೆಂಗ್ಯೂ ಜ್ವರ ಬಂದಾಗ ಪ್ಲೇಟ್ಲೆಟ್ಗಳ ಮಟ್ಟ ಕಡಿಮೆಯಾಗುತ್ತಾ ಬರ್ತದೆ. ಇದರಿಂದ ದೇಹದಲ್ಲಿನ ದುರ್ಬಲತೆ, ಕೀಲುಗಳಿನ ನೋವು ಹಲವಾರು ತಿಂಗಳು ಕಾಲ ಉಳಿದುಕೊಳ್ಳುತ್ತದೆ. ವಯಸ್ಕರಿಗಿಂತ ಈ ವೈರಸ್ ಮಕ್ಕಳಲ್ಲಿ ವೇಗವಾಗಿ ಹರಡುತ್ತದೆ. ಡೆಂಗ್ಯೂ ಜ್ವರ ಬಂದಿದೆ ಎಂದು ಭಯ ಬೇಡ. ಯಾವುದೇ ಜ್ವರ ನಮ್ಮಲ್ಲಿ ಕಾಣಿಸಿಕೊಂಡಾಗ ನಾವು ಮೊದಲು ಮಾಡುವ ತಪ್ಪು ಸೆಲ್ಫ್ ಮೆಡಿಕೇಶನ್, ಅಂದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳೋದು. ಹೀಗೆ ಮೆಡಿಕಲ್ ಶಾಪ್ಗಳಲ್ಲಿ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳುವುದರಿಂದ ಯಾವುದೇ ಉತ್ತಮ ಪರಿಣಾಮ ಸಿಗೋದಿಲ್ಲ. ಯಾವುದೇ ಜ್ವರ ಇರಲಿ, ಮೊದಲಿಗೆ ನಾವು ಜ್ವರದ ಲಕ್ಷಣಗಳನ್ನ ವೈದ್ಯರಲ್ಲಿ ತಿಳಿಸಿದಾಗ ಅದು ಡೆಂಗ್ಯೂ ಜ್ವರ ಅಥವಾ ಬೇರೆ ಜ್ವರನ ಎಂದು ತಿಳಿದು ಬರ್ತದೆ. ಇದನ್ನ ಪರಿಶೀಲಿಸಿದ ವೈದ್ಯರು ನಿಮಗೆ ಯಾವ ಕಾರಣಕ್ಕೆ ಜ್ವರ ಬಂದಿದೆಯೋ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ವೈದ್ಯರು ನೀಡ್ತಾರೆ. ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯುವುದರಿಂದ ಡೆಂಗ್ಯೂ ಹಾಗೂ ಇನ್ನಿತರ ಯಾವುದೇ ವೈರಸ್ನಿಂದ ಬಂದಂತಹ ಜ್ವರವನ್ನ ನಾವು ತಡೆಗಟ್ಟಬಹುದು. ಹಾಗೆ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನ ನೋಡೋದಾದ್ರೆ ಡೆಂಗ್ಯೂ ಸೋಂಕಿತರಿಗೆ ತೀವ್ರವಾದ ತಲೆನೋವು ಕಾಣಿಸಿಕೊಳ್ತದೆ. ಹಾಗೆ ತಲೆ ಭಾರವಾಗಿಯೂ ಕೂಡ ಅನಿಸ್ತದೆ. ಡೆಂಗ್ಯೂ ಸೋಂಕಿತರಿಗೆ ಜ್ವರ ಬರ್ತದೆ ಹೋಗ್ತದೆ. ಜ್ವರವು ಒಂದೊಂದು ಬಾರಿ 104 ಡಿಗ್ರಿ ತನಕ ಹೋಗ್ತದೆ. ಹಾಗೆ ಕೀಲು ನೋವುಗಳು ಕಾಣಿಸಿಕೊಳ್ತವೆ. ಈ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿಕೊಂಡ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಡೆಂಗ್ಯೂ ಸೋಂಕು ಹೇಗೆ ಕಂಡುಹಿಡಿಯುವುದು ಎಲ್ಲರಿಗೂ ಗೋಚರಿಸುವಂತಹ ಪ್ರಶ್ನೆ. ಚಿಕ್ಕ ಮಕ್ಕಳು ಆಟ ಆಡ್ತಿಲ್ಲ, ಮಾತಾಡ್ತಿಲ್ಲ, ಫೀಡ್ ತಗೊಳ್ತಾ ಇಲ್ಲ, ಉಸಿರಾಡಲು ಕಷ್ಟಪಡುವುದು, ಮಕ್ಕಳು ತುಂಬಾ ಡಲ್ ಆಗುವುದು, ಜ್ವರ ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ರಕ್ತ ಪರೀಕ್ಷೆ ಮಾಡಿಸಿ ಡೆಂಗ್ಯೂ ಇದ್ದಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಹಾಗೆಯೇ ವೀಕ್ಷಕರೇ, ಡೆಂಗ್ಯೂ ಜ್ವರ ಬಂದ್ಮೇಲೆ ಭಯ ಪಡೋದ್ಕಿಂತ ಡೆಂಗ್ಯೂ ಜ್ವರ ಬರದಂತೆ ನಾವು ಹೇಗೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು ಎಂಬುದನ್ನ ನೋಡೋದಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಹಾಗೆ ಈ ಡೆಂಗ್ಯೂ ವೈರಸ್ ಹರಡುವ ಸೊಳ್ಳೆಯು ಶುದ್ಧವಾದ ನೀರಿನಲ್ಲಿ ಹೆಚ್ಚು ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸುತ್ತದೆ. ಮನೆಯ ಟೆರೆಸ್ ಮೇಲೆ ನಿಂತಿರುವ ನೀರು, ರೆಫ್ರಿಜರೇಟರ್ಗಳ ನೀರು, ಹಾಗೆಯೇ ಮನೆಯಲ್ಲಿ ಶೇಖರಿಸಿದಂತಹ ನೀರುಗಳಲ್ಲಿ ಹೆಚ್ಚಾಗಿ ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸುತ್ತದೆ. ಆದ್ದರಿಂದ ನಾವುಗಳು ನೀರು ನಿಲ್ಲದಂತೆ ಗಮನವಹಿಸುವುದು ತುಂಬಾ ಅತ್ಯಗತ್ಯವಾಗಿದೆ. ನಿಮ್ಮ ಮನೆಯ ರೆಫ್ರಿಜರೇಟರ್ಗಳು, ಟೆರೆಸ್ಗಳು ಹಾಗೂ ಇನ್ನಿತರ ನೀರು ಶೇಖರಣೆ ಆಗುವಂತಹ ಸ್ಥಳಗಳಲ್ಲಿ ಈ ರೀತಿ ಲಾರ್ವಗಳು ಕಂಡು ಬಂದರೆ ಮೊದಲು ಅದನ್ನ ಸ್ವಚ್ಛಗೊಳಿಸಿ. ವೀಕ್ಷಕರ, ಡೆಂಗ್ಯೂ ಎಂದ್ರೆ ಭಯ ಬೇಡ, ಮುಂಜಾಗ್ರತೆ ಇರಲಿ. ಡೆಂಗ್ಯೂ ವೈರಸ್ ಸೋಂಕು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ರೀತಿಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.